ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಈಗ ಪೂಜೆ ಮಾಡಬೇಕು. ಕೊಯ್ಲಿಕ್ಕೆ ಬಂದೆ. ಹಾಗೆ ಇಲ್ಲಿ ಧನುಷ್ ಕೂಡ ನೀರು ಬಿಡ್ತಾಯಿದ್ದೆ ನೋಡಿ. ನೀರು ಬಂದಿದೆ, ಬೆಳಗ್ಗೆನೇ ನೀರು ಬಿಡ್ತಾಯಿದೆ. ನೋಡ್ರಿ ಸರ್, ನೀರು ಬಿಡತ್ತೀರಿ, ಸಾಕು ತೆಗಿರೋದಕ್ಕೆ ತೆಗಿರಿ. ಈ ಕಡೆ ಗಿಡಗಳಿಗೆ ಬಿಡ್ರಿ, ಅದಕ್ಕೆಲ್ಲ ಜಾಸ್ತಿ ಬೇಡ. ಈ ಕಡೆ ಗಿಡಗಳಿಗೆಲ್ಲ ಬಿಡ್ರಿ. ಅಲ್ಲಿ ಹೂ ಆಗೈತೇನೋ ಒಂದು ದಪ್ಪಂದಿ, ಆ ಕಡೆಗೆ ದಾವ ನೋಡಿ ಒಂದು 2 ಕೊಯ್. ಹೌದಾ? ಮಣ್ಣೆ ಅಷ್ಟೊಂದಿಲ್ಲ, ಹೂ ಅರಳಿಲ್ಲ ಇಲ್ಲಿ. ಇಲ್ಲಿ ಇದಾವು, ಸ್ವಲ್ಪ ಕೊಯ್ತೇನೆ. ದಾಸವಾಳ ಅಂತೂ ಫುಲ್ ಆಗ್ತಾಯಿದೆ ಈಗ ನೋಡಿ. ಮಲ್ಲಿಗೆ ಅಂತೂ ತುಂಬಾ ಆಗ್ತಾಯಿದ್ದಾವೆ. ನಮ್ಮ ಗಣೇಶ ನಮ್ಮ ಶ್ರೇಯ ನಿಮ್ಮ ಪೂಜೆ ಮಾಡೋದು ಫುಲ್ಲು ಮಲ್ಲಿಗೆ ನೋಡ್ತಾವೆ. ದಾಸವಾಳ ಅಂತೂ ಸಿಕ್ಕೇ ಇಲ್ಲ. ಅವಳು ತುಂಬ ಚೆನ್ನಾಗಿದೆ ನೋಡಿ. ಇವತ್ತು ಬಿಸಿಲಿಲ್ಲ, ಮೋಡಾಗಿದೆ. ಮಳೆ ಬರ್ತದೆ ಮಾಡೋದು ಗೊತ್ತಿಲ್ಲ. ಈಗ ಗಣೇಶನ ಕರ್ಕೊಂಡು ನಾನು ಕೆಲಸಕ್ಕೆ ಹೋಗ್ತೀನಿ ಸ್ನೇಹಿತರೆ. ಕೆಲಸ ಜಾಸ್ತಿ ಇದೆ ಇಲ್ಲಿ. ಹಾಗೆ ಆಚೆ ಪೇಟೆಗೆಲ್ಲ ಹೋಗ್ಬೇಕಿದೆ. ಯಾಕೆ ಏನು ಅಂಥೇಳಿ ನಿಮಗೆ ಹೇಳ್ತೀನಿ ನಾನು. ಇದು ಬಂದಿದೆ ಅದಕ್ಕಾಗಿ ನೋಡಿ. ಬೆಳ್ಳುಳ್ಳಿ ಹಾಕಿಕೊಂಡೆಲ್ಲ ಇದೆಯಲ್ಲ. ಇಲ್ಲಿ ನೋಡಿ, ಇಲ್ಲಿ ದಾಸವಾಳವು ಎಷ್ಟು ಚೆನ್ನಾಗಿ. ಇದಂತೂ ಸಿಂಗಲ್ ಲೇಯರ್ದು ತುಂಬಾ ಚೆನ್ನಾಗಿರ್ತವೆ ಫ್ರೂಟ್. ಮತ್ತು ಇಲ್ಲೊಂದಿದೆ. ಹಾಂ, ಇಲ್ಲಿ ಮಲ್ಲಿಗೆಗೆ ಅಷ್ಟೊಂದು. ನೀವೇನು ಗೌರಿ ಬೀಜ ಹಾಕಿರಿ ಎಳ್ಳಲ್ಲೆಲ್ಲ? ಎಳ್ಳಲ್ಲಿ ನೋಡ್ರಿ ಬಿಸಿಲು ಸ್ವಲ್ಪ ಕೊಚ್ಚ ನೋಡಿ. ಇವು ಇಲ್ಲಿ ಕೂಡ ಆಗಿದೆ, ಇಲ್ಲಿ ಆಗೈತೆ ನೋಡಿ. ಯಾಕ್ರ ನೀರು ತುಂಬೈತ್ರಿ ಮೇಲ್ಗಡೆ, ಯಾಕೆ ಪಂಪ್ ಮಾಡಿರಿ? ನೋಡಿ ಸ್ನೇಹಿತರೆ, ಎಷ್ಟು ಹೂವು ಆಗಿದೆ. ಈಗ ಪೂಜೆ ಮಾಡ್ತೇನೆ ಮೊದಲಿಗೆ. ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗಿದೆ. ತುಳಸಿ ಮುಂದಿಂದು ದೀಪ ತೊಗೊಂಡು ಹೋಗ್ತೇನೆ. ಇಲ್ಲಿ ಒಂದು ನೀರಿನ ಬಾಟ್ಲಿ ಖಾಲಿಯಾಗಿತ್ತು. ನೀರಿನ ಬಾಟ್ಲಿ ಎಲ್ಲ ಜ್ಯೂಸ್ ಬಾಟ್ಲಿ ಖಾಲಿ ಮಾಡಿದ್ರೆ ಅಂತ ಅನಿಸುತ್ತೆ. ತೊಳೆದಿಟ್ಟಿದ್ದೇನೆ. ತುಳಸಿ ಮುಂದಿನ ದೀಪ ತೊಗೊಂಡೋಗಿ ಈಗ ಪೂಜೆ ಮಾಡ್ತೇನೆ. ನಿಮಗೆ ಮತ್ತೆ ಸಿಗ್ತೇನೆ. ನಾನು ಮೊನ್ನೆ ಗ್ರೀನ್ ಕಲರ್ ಸಾರಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ. ಒಬ್ಬರೇ ಅಂದರೆ ಬಿಜಾಪುರದವರು 6 ಸೀರೆನ ಬುಕ್ ಮಾಡ್ಕೊಂಡಿದ್ದಾರೆ ನೋಡಿ. ಗ್ರೀನ್ ಆ್ಯಂಡ್ ಬೇಬಿ ಪಿಂಕ್ ಒಬ್ಬರೇ ಬುಕ್ ಮಾಡಿದ್ದಾರೆ. ಒಬ್ಬರೇ ಅಂತಲ್ಲ, 6 ಜನ ಸೇರಿ ಬುಕ್ ಮಾಡಿದ್ದಾರೆ. ಅವರು ಏನೋ ಫಂಕ್ಷನ್ ಇದೆ ಅಂಥೇಳಿ. ಹಾಗಾಗಿ ಈಗ ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಬಿಜಾಪುರ ಹತ್ರ ಹಳ್ಳಿ ಅವರು ಮದ್ಗುಣಿಕೆ ಅವ್ರು ಅಂಥೇಳಿ. ಹಾಗಾಗಿ ಅವರಿಗೆ ಬಿಜಾಪುರಕ್ಕೆ ನಾನೀಗ ಬಸ್ಸಿಗೆ ಇಡ್ತಾ ಇದ್ದೀನಿ. ಕೊರಿಯರ್ ಮಾಡ್ತಾ ಇಲ್ಲ, ಯಾಕಂದರೆ ಅವರಿಗೆ ಸ್ವಲ್ಪ ಬೇಗ ಬೇಕಾಗಿದೆ. ಲೇಟಾಗಿ ಹೋಗುತ್ತೆ ಬಸ್ಸಿಗೆ, ಆದರೆ ಬೇಗ ಹೋಗುತ್ತೆ ಸ್ನೇಹಿತರೆ. 6 ಸೀರೆನ ಒಂದೊಂದು ಬೇರೆಯೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮತ್ತೆ ಇದನ್ನು ಒಟ್ಟಿಗೆ ನಾನು ಇದನ್ನು ಮಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಈಗ ಯಾರಿಗೆಲ್ಲ ಬೇಕು ಈ ಥರ ಬಲ್ಕ್ ಇದರಲ್ಲಿ ಅಂತಂದರೆ ನೀವು ಆರ್ಡ್ರ್ ಮಾಡ್ಬೋದು ನೋಡಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಬೇಗ ಆರ್ಡ್ರ್ ಕೊಡಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ. ಈ ಥರ ಒಂದೇ ಕಲರ್ಸಲ್ಲಿ ನಿಮಗೆ ಯಾವ ಕಲರ್ಸ್ ಬೇಕಲ್ಲ ಆ ಕಲರ್ಸ್ ಕೇಳಿದರೂ ನಾವು ಕೊಟ್ಟು ಕಳಿಸ್ತೇವೆ. ಮತ್ತು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಸ್ನೇಹಿತರೆ. ಸ್ವಲ್ಪ ಈ ಥರ ನೀವು ಜಾಸ್ತಿ ಒಂದೇ ಇದರಲ್ಲಿ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೇನೆ. ನೀವು ಒಂದೊಂದೇ ತೊಗೊಂಡ್ರೆ ಇದಾಗುತ್ತೆ ಸ್ನೇಹಿತರೆ, ನಮಗೂ ಕೂಡ. ನೋಡಿ, ಈಗ ಒಂದೇ ಕಲರು ಒಂದೇ ಡಿಸೈನು ಎಲ್ಲ ಕಟ್ ಮಾಡಿ ನೋಡಿ. ಈಗ ಇಲ್ಲಿ ಪ್ಯಾಕ್ ಮಾಡಿದ್ದೇನೆ 6 ಸೀರೆನ. ಈಗ ನಾನು ಇದನ್ನು ಒಂದ್ರ ಮೇಲೆ ಒಂದಿಟ್ಟು ಈಗ ಇದಕ್ಕೆ ಇನ್ನೊಂದು ದೊಡ್ಡ ಕವರ್ ಹಾಕಿ ಕಳಿಸ್ಬೇಕು. ಹೀಗೆ ಕಳಿಸ್ಲಿಕ್ಕಾಗಲ್ಲ. ಒಂದ್ರ ಮೇಲೆ ಒಂದು ದೊಡ್ಡ ಕವರ್ ಹಾಕಿ ಇದನ್ನು ಕೊರಿಯರ್ ಮಾಡಿ ಬಸ್ಸಿಗಿಟ್ಟು ಬರ್ತೇನೆ ಸ್ನೇಹಿತರೆ ಬಿಜಾಪುರಕ್ಕೆ. ಅದಕ್ಕಾಗಿ ಬೇಗ ಹೋಗ್ತೇನೆ. ಯಾರಿಗಾದರೂ ನಿಮಗೆ ಈ ಥರ ಸೀರೆ ಬೇಕಂದರೆ ಕಳಿಸ್ಕೊಡ್ತೇನೆ. ಇನ್ನೂ ಉಂಟು ಗ್ರೀನ್ ಸಾರಿ ನೋಡಿ, ತುಂಬಾ ಚೆನ್ನಾಗಿದ್ದಾವೆ ಗ್ರೀನ್ ಕಲರ್ದು. ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ಹೋಗ್ತಿರೋಂಥ ನಂಬರಿಗೆ ಬುಕ್ ಮಾಡ್ಕೊಳ್ಳಿ. ಇವನು ಸಲಾಡ್ ಮಾಡಲಿಕ್ಕೆ 2 ಟೊಮೆಟೊ ತಗೋ.
ಇವನು ಸಲಾಡ್ ಮಾಡಲಿಕ್ಕೆ ಹಾಂ ಇದು ಮುಳ್ಸಂತೆ ತೆಳಗದ ತಗೋ ಮುಳ್ಸಂತೆ ತಗೋ ಹಾಂ ಅದ್ರಾಗದ ಮುಳ್ಸಂತೆ. ಇಲ್ಲಿ ಶ್ರೇಯಾ ಗ್ರೀನ್ ಕಲರ್ದು ಪಲಾವ್ ಮಾಡ್ತಾಯಿದ್ದಾಳೆ. ಅಲ್ಲಿ ಹಾಕಿದೆಯಾ? ಹಾಂ ಹಾಕು ಇರೋದ ಸ್ಟಾರ್ಟ್ ಮಾಡಲ್ಲಿ. ಹಾಂ ಸಾಕು ಒಂದ ಹಾಕಂಗ ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಬೇಡ. ನೋಡಿ ಈಗ ಇಲ್ಲಿ ಸಲಾಡ್ ಮಾಡಲಿಕ್ಕೆ ಟೊಮೆಟೊ ನೋಡಿ ಇಲ್ಲಿ ಶ್ಯಾಮ ಗ್ರೀನ್ ಪಲಾವ್ ಮಾಡ್ತಾಯಿದ್ದಾಳೆ. ಸಿಂಪಲ್ ಆಗಿ ಯಾವಾಗಲೂ ಮಾಡೋ ಥರನೇ ಮಾಡ್ತಾಯಿದ್ದಾಳೆ. ಹಸಿದು ವಾಸನೆ ಹೋಗಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಹಾಂ ನೀರು ಹಾಕು ಉಪ್ಪು. ಇಲ್ಲಿ ಅಕ್ಕಿ ಇಟ್ಟಿದ್ದೀನಿ. ಅಕ್ಕಿನ ಈಗ ಇದರೊಳಗಡೆ ಹಾಕಿ ರೇಷನ್ ಅಕ್ಕಿ ಮಾಡೋದಲ್ಲ ಸ್ನೇಹಿತರೆ, ಕ್ಲೀನ್ ಮಾಡಿ ತೊಳಿಬೇಕಾಗತ್ತೆ ಮೊದಲು. ಅದಕ್ಕಾಗಿ ಈಗ ಅಕ್ಕಿ ಹಸನು ಮಾಡಿದೆ. ಅಕ್ಕಿನ ತೊಳ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡಿ ಮೊದಲು. ಎಷ್ಟು ಕೆಲಸ ಮಾಡಿದ್ರೆ ಕೆಲಸನೇ ಆಗಲ್ಲ, ಎಷ್ಟೇ ಮಾಡ್ತಾಯಿದ್ರು. ಹಾಕಿದೆ ನೀರು. ಇನ್ನು ಮಿಕ್ಸಿ ಜಾರಿಗೆ ಹಾಕು. ಗಡಿಬಿಡಿ 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 ಆಗುತ್ತೆ ಅಡಿಗೆ. ಚಪಾತಿ ಇದ್ದು ಸ್ನೇಹಿತರೆ ಬಿಡ್ಬೇಕಂತೀವಿ ಯಜಮಾನ. ನೀರು ಹಾಕಿ ಹಾಕಿ ಮಿಕ್ಸಿ ಜಾರ್ನ ಒಟ್ಟು ಹಾಕಿ ಹೇಳ್ತೀನಿ. ಹಾಕು ನೀರು ಹಾಕು. ಇನ್ನೊಂದು ಸರಿ ನೀರು. ಈಗ ಧನುಷ್ ಸಲಾಡ್ ಮಾಡ್ತಾಯಿದ್ದೆ. ಇದು ಈ ಥರ ನಂಗೆ ಬಿಟ್ಟರೆ ಸರಿ ಆಗಲ್ಲ. ಹೀಗೆ ಇವರು ಶ್ರೇಯ ಕೆಲಸ ಮಾಡಿದರೆ ಇದೇ ಥರ ಅರ್ಧಟ್ಟು ಮುರ್ದಟ್ಟು ಕೆಲಸ ಇವಳದು. ನೋಡಿ ಎಷ್ಟು ಬಟ್ಟೆ ತೊಗೊಂಡಿದ್ದಾಳೆ ಅಲ್ವೇ. ಚರಿಗಿಲ್ಲನ ಮನ್ಯಾಗ ಎಲ್ಲಿ ಹೋಗಿದೇನು? ಮಾರಿದಿರ ಲೋಟಾದ್ಲಿ ಎಷ್ಟು ಹಾಕ್ತೀರಿ? ನನಗೂ ಸ್ವಲ್ಪ ಕೆಲಸ ಇದೆ ಅರ್ಜೆಂಟಲ್ಲಿ. ಈಗ ಯಜಮಾನ್ರು ಊಟಕ್ಕೆ ಬರ್ತೇನೆ ಅಂತಂದರು. ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅರ್ಜೆಂಟಲ್ಲಿ ಮಾಡ್ತಾ. ಉಪ್ಪು ಹಾಕಿಲ್ಲಲ್ಲ, ಸ್ವಲ್ಪ ಹಾಕಿದೆಯಲ್ಲ. ಅನ್ನಕ್ಕೆ ಉಪ್ಪು ಬಾಯಿ ತುಂಬ ಬೇಕು ಸ್ನೇಹಿತರೆ. ಈ ಕಡೆಗೆ ಉಪ್ಪು ತಿನ್ನೋದು ಸ್ವಲ್ಪ ಕಮ್ಮಿ ಎಲ್ಲರೂ. ಸಾಕಷ್ಟು ನೀರು ಹಾಕ್ಲ. ಇನ್ನೊಂದು ಲೋಟ ಹಾಕು. ಹಿಂಗೆ ಹಾಕಿದ್ರೆ ನನಗೆ ಮೆಜರೇ ಗೊತ್ತಾಗಂಗಿಲ್ಲ. ನೀನು ಹಿಂಗೆ ಮಾಡ್ತಿಲ್ಲ, ಇದು ಏನಾಕೈತೆ ಅನ್ನೋ ಗೊತ್ತಿಲ್ಲ. ಹಣ್ಣಿಗೆ ಅದು ಕೊಚ್ಚ ಕೊಚ್ಚಾದರೆ ಯಾರೂ ತಿನ್ನೋದು ಇಲ್ಲ. ಮಣ್ಣು ಮಾಡಿದ್ದೆಲ್ಲ ಆ ಥರ ಆಕೈತಿ. ಕುದಿಬೇಕು ನೀರು ಒಂದು ಸ್ವಲ್ಪ ನಿಲ್ಲು. ಇದ್ರ ಮೇಲೆ ಮುಚ್ಚು. ಹಾಂ ಕುದೀಲಿ. ಕುದ ನಂತರ ತೊಳೆದು ಹಾಕಬೇಕು ಅಕ್ಕಿ ಸ್ನೇಹಿತರೆ. ಸಿಂಪಲ್ಲಾಗಿ ಪೂಜೆ ಮಾಡಿದೆ ಬೆಳಗ್ಗೆನೆ ನೋಡಿ. ಹಾಗಾಗಿ ಈಗ ಇವನು ಇಲ್ಲಿ ಕಟ್ ಮಾಡ್ತಾಯಿದ್ದಾನೆ ತರಕಾರಿ ಎಲ್ಲ. ಸೌತೆಕಾಯಿ ಸಿಪ್ಪೆ ತೆಗಿತಾ ಇದ್ದೇನೆ, ತೆಗಿಲಿ ಸ್ನೇಹಿತರೆ. ನಾನು ಸ್ವಲ್ಪ ಈಗ ಕೆಲಸ ಇದೆ ಮುಗಿಸ್ತೇನೆ, ಮುಗಿಸಿ ಮಾಡಿ ಸ್ನೇಹಿತರೆ. ಆಗಲೇ ಶ್ರೇಯಾ ಇದು ಪುಲಾವನ್ನ ಮಾಡ್ತಾಯಿದ್ಲಲ್ಲ, ಏನು ಹೇಳ್ತಾ ಇದ್ದಾಳೆ ಗೊತ್ತಾ ನೋಡಿ. ಪುಲಾವನ್ನ ಗ್ರೀನ್ ಕಲರ್ದೇ ಮಾಡಿದ್ದಾಳೆ, ಉದುರಾಗಿ ಮಾಡಿದ್ದಾಳೆ. ಏನು ಹೇಳ್ತಾ ಇದ್ದಾಳೆ, ಮೊನ್ನೆ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಮಾಡಿದ್ದೀನಿ ನಾನು ಅಂಥೇಳಿ. ನಿನ್ನೆ ಈಗ 2 ದಿನ ಹಿಂದ್ಗಡೆ ಒಂದಿನ ಪುಲಾವನ್ನ ಮಾಡಿದ್ಲು, ಉಪ್ಪು ಹಾಕಿರಲಿಲ್ಲ. ಈಗ ನಂಗೆ ಹೇಳ್ತಾ ಇದ್ದಾಳೆ, ನಿನಗೆ 20 ವರ್ಷದ ಸರ್ವಿಸ್ ಇದೆಯಮ್ಮ, ನನಗೆ ಈಗ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂಥೇಳಿ. ಹೌದಮ್ಮ ಅಂತಂದೆ. ಇಬ್ಬರು ಅಣ್ಣ ತಂಗಿ ಅಕ್ಕ ತಮ್ಮ ಜಗಳಾಡ್ತಾ ಇದ್ದಾರೆ. ನಾನು ಯಾವಾಗಲೂ ಬರೀ ಅಣ್ಣ ತಂಗಿನೇ ಬರುತ್ತೆ ಸ್ನೇಹಿತರೆ. ಅವ್ರು ಹಾಗೇ ಕಾಣ್ತಾರೆ ಅಲ್ಲ ಶ್ರೇಯ? ಅಣ್ಣ ತಂಗಿ ಥರ ಕಾಣ್ತೀರಲ್ಲ ನೀವಿಬ್ಬರು. ಹಾಂ ಎಲ್ಲಿ ಹೋದ್ರು ಪಾಪ ಶ್ರೇಯಾ? ನೋಡಿ ಸ್ನೇಹಿತರೆ, ಈಗ ಶ್ರೇಯಾ ಮಾಡಿದ್ದೀವಿ ಅದು ಫುಲಾನ್ ಬೆಸ್ಟಾಗಿದೆ. ಪರಿಮಳ ಮಾತ್ರ ಸೂಪರಾಗಿ ಬರ್ತಾಯಿದೆ ನೋಡಿ ಸ್ನೇಹಿತರೆ. ನಮ್ಮ ಶ್ರೇಯಾ ಮಾಡಿರೋ ಪುಲಾವು ಮತ್ತು ಧನುಷ್ ಮಾಡಿರೋ ಸಲಾಡು. ಇವತ್ತು ಅಕ್ಕ ತಮ್ಮ ಕೂಡಿ ಅಡುಗೆ ಮಾಡಿದ್ದಾರೆ. ಹೇಗಿದೆ ಧನುಷ್? ಚೆನ್ನಾಗಿ ಉಂಟಾ? ಟೇಸ್ಟಾಗಿದೆಯಾ? ಯಜಮಾನ್ರು ಕೂಡ ಇದು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾನು ಇಲ್ಲಿ ತೊಗೊಂಡಿದ್ದೀನಿ. ಅವರಿಗೆ ಹಸು ಇಲ್ಲಂತೆ, ಬೇಡಂತೆ, ಆಮೇಲೆ ಊಟ ಮಾಡ್ತೇನೆ ಅಂತ ಹೇಳ್ತಾಯಿದ್ದಾರೆ. ನಾವು ಮಧ್ಯಾಹ್ನ ಊಟ ಮಾಡ್ತೇವೆ ನೋಡಿ ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಏನು ಟೈಲ್ಸ್ ಹಾಕ್ರಿ ಹಂಗಾರ. ಅದನ್ನ ಹೊರಗೆ ಹಾಕಿ ಇದನ್ನ ಮಾಡ್ರಿ ಹಂಗಾರ ಶ್ರೇಯ ಧನುಷ್ ಅಷ್ಟೇ. ಹಾಂ ತಿಂದು ಇದು ಮಾಡಿರಿ, ನಾವು ಹೋಗಿ ಬರ್ತೀನಿ. ಹಾಂ ಹಾಂ ಅದನ್ನ ಮಾಡಿರಿ ಇಬ್ರು ಕೂಡಿ ಕೆಲಸ ರೀ.
ನೋಡಿ ಸ್ನೇಹಿತರೆ, ಕೊರಿಯರ್ ಮಾಡಿ ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೊಂದು ಬಿಸಿಲಿದೆ, ಕೊರಿಯರ್ ಮಾಡಿ ಬರ್ತೇನೆ ಸೀರೆಗಳನ್ನ. ಏನು ಆವಾಗಲೇ ತೋರಿಸಿದ್ನೆಲ್ಲ ನಾನು, ಅಷ್ಟು ಸೀರೆನ ಕೊರಿಯರ್ ಮಾಡಿ ಸ್ವಲ್ಪ ಪೇಟೆಯಲ್ಲಿ ಕೆಲಸ ಇದೆ. ಎಷ್ಟು 3 ಗಂಟೆಗೈತೇನ್ರಿ ಟೈಮ್? 3:15 ಅಂತ ನೋಡಿ. ಬಿಸಿಲಾಗ ಹೋಗಲಿಕ್ಕೆ ಮನಸ್ಸಿಲ್ಲ ನೋಡಿ. ಊರಿಗೆ ಹೋಗೋದಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನಿಲ್ಲ, ಒಂದೇ ದಿನ ಹೋಗ್ಬೇಕಂತ ರೆಡಿ ಆಗೀವಿ. ಇಲ್ಲಿ ಚಪಾತಿ ಹಿಟ್ಟು ನಾದಿದ್ದೀನಿ. ಈಗ ಚಪಾತಿನ ಮಾಡ್ತೀನಿ ಮೊದಲಿಗೆ ಧನುಷನಿಗೆ ಹೋಗಲಿ ಮಾಡಿಟ್ಟು ಹೋಗ್ತೀನಿ ಸ್ವಲ್ಪ. ಹಾಗಾಗಿ ಮತ್ತು ಇಲ್ಲಿ ಮಧ್ಯಾಹ್ನ ಏನು ಮಾಡಿದಿಲ್ಲ, ಪುಲಾವ್ ಹಣ್ಣಿದೆ, ತೆಗಿತೀನಿ ಇದನ್ನು ಕೂಡ. ಈಗ ಈ ಬಾಟ್ಲಿ ತೆಗ್ದಿಡಪ್ಪ, ಸಲಾಡ್ ಅದೆಲ್ಲ ತೆಗೆದು. ಹಾಂ, ಈಗ ಚಪಾತಿ ಮಾಡ್ಕೊತೀನಿ ಬನ್ನಿ. ನೋಡಿ, ಈಗ ಚಪಾತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಊರಿಗೆ ಹೋಗೋದಂದ್ರೆ ಒಂದು ಇದು ನನಗೆ ಬಸ್ಸಲ್ಲಿ ಹೋಗಿ ಸಾಕಾಗತ್ತೆ. ಇವತ್ತು ಮತ್ತು ನೈಟ್ ಹತ್ತಬೇಕು, ನಾಳೆ ರಿಟರ್ನ್ ನೈಟ್ ಅಲ್ಲಿಂದ ಹತ್ತಬೇಕು. ಅದೇ ನೋಡಿ, ಸಾಕಾಗೋದು ಬೇಡ ಅನ್ನಿಸ್ಬಿಡುತ್ತೆ. ಆದರೆ ಹೋಗಲೇಬೇಕು. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾಕೆ ಹೋಗ್ತಾ ಇದ್ದೀನಿ ಅಂತೇಳಿ, ನಾಳೆ ಹೇಳ್ತೀನಿ ಅಂತೇಳಿ ಸ್ನೇಹಿತರೆ. ಏನಿಲ್ಲ, ಶ್ರೇಯಾ ಹುಟ್ಟಿದಾಗ ಭಾಗ್ಯಲಕ್ಷ್ಮಿ ಅಂತೇಳಿ ಮಾಡ್ತಿದ್ರು ನೋಡಿ ಹೆಣ್ಮಕ್ಳು. ಸುರಿಗೆ ಹುಟ್ಟಿರೋ ಅಂದರೆ ಚೊಚ್ಚಿನ ಹೆಣ್ಮಕ್ಳು ಹುಟ್ಟಿರ್ತಾರಲ್ಲ, ಅವರಿಗೆಲ್ಲ ಮಾಡ್ತಿದ್ರು. ಅದು ಮಾಡಿಸಿದ್ದೇವೆ ನಾವು ಕೂಡ. ಅದು ಸ್ವಲ್ಪ ಈಗ ಪೇಪರ್ಸ್ ಎಲ್ಲ ಕೊಡಲಿಕ್ಕಿದೆ, ಡಾಕ್ಯುಮೆಂಟ್ಸು. ಅದಕ್ಕೆ ಶ್ರೇಯಾನ ಬೇಕು. ಹಾಗಾಗಿ ಶ್ರೇಯಾ ಅವ್ರ ಪಪ್ಪ ಹೊಂಟಿದ್ರು. ಅವ್ರ ಪಪ್ಪಾಗ ನಾಳೆ ಬೆಳಗ್ಗೆ ಡ್ರೈವಿಂಗ್ ಬರ್ತು ಸ್ನೇಹಿತರೆ. ಅದಕ್ಕಾಗಿ ಈಗ ಬೇಡ ಅಂಥೇಳಿ ನಾನೇ ಹೊಂಟೀನಿ. ಧನುಷ್ ಇಲ್ಲೇ ಇರ್ತಾನೆ, ಧನುಷ್ ಬರಲ್ಲ. ಅದಕ್ಕಾಗಿ ಸುಮ್ಮನೆ ಹೋಗೋದು ಬರೋದು. ಮೊನ್ನೆ ಹೋಗಿ ಬಂದೀವಿ, ಅಮ್ಮನ ಮನೆಗೆ ಅದು ಎಲ್ಲಿಗೂ ಹೋಗಲ್ಲ. ಹಾಗಾಗಿ ಆಫೀಸ್ಗೆ ಹೋಗಿ ಈ ಕಡೆ ಬರ್ತೇವೆ, ಎಲ್ಲಿಗೂ ಹೋಗೋದೇ ಇಲ್ಲ. ಬೆಳಿಗ್ಗೆ ಹೋಗಿ ಬರ್ತೇವೆ ಸ್ನೇಹಿತರೆ, ಗೊತ್ತು. ಹಾಗಾಗಿ ಸ್ನೇಹಿತರೆ ಅಲ್ಲಿಗೆ ಹೋಗಿ ಬರ್ತೇನೆ. ಮತ್ತು ನಾನು ಬರೋವರೆಗೆ ಧನುಷನಿಗೆ ಏನು ಮಾಡ್ಕೊಳಿಕ್ಕೆ ಬರಲ್ಲ. ಶ್ರೇಯಾ ಆದರೆ ಏನಾದರೂ ಸ್ವಲ್ಪ ಮಾಡ್ಕೊತಿದ್ಲು. ಅವಳು ಕೂಡ ಬರೋದ್ರಿಂದ ಈಗ ನಾನು ಒಂದು 4 ಚಪಾತಿ ಮಾಡಿರ್ತಾಯಿದ್ದೀನಿ. ಅವ್ರ ಅಪ್ಪನಿಗೆ ಮತ್ತು ಅವನಿಗೆ ಮೊಸರು ಅದು ಹಾಕ್ಕೊಂತಿದ್ದಾರೋ ನಾಳೆ ಒಂದೇ ದಿನದ ಮಟ್ಟಿಗೆ. ನಾಳೆ ಸಂಚಾನ ಈಗ ನಾವು ಕೂಡ ಬೇಗ ಬಸ್ಸಿಗೆ ಹೋಗಬೇಕು. ಮೊನ್ನೆ ಹೋಗಿದ್ವಲ್ಲ, ಅದೇ ಬಸ್ಸಿಗೆ ಹೋಗ್ತೇನೆ. ಹಾಗಾಗಿ ಸ್ನೇಹಿತರು ಹೋಗಿ ಬರ್ತೇನೆ. ಒಂದೇ ದಿನಕ್ಕೆ ಹೋಗಿ ನಾಳೆ ಬರಲ್ಲ ಅಂತ ಹೇಳಿದ್ದೇನೆ. ಆಯ್ತು ಅಂತ ಹೇಳಿದ್ದಾರೆ. ಈಗ ಹೋಗಬೇಕು. ವಿಷಯ ಸ್ವಲ್ಪ ಲಗೇಜ್ಗಳು ಇದನ್ನು ಮಾಡಿ ಹಾಕ್ತಿದ್ರು ನೋಡಿ. ಎಷ್ಟು ಕೆಲಸ ಮಾಡಿದ್ರು ಬೆಳಗ್ಗೆಯಿಂದ, ಸಾಕಾಗಿಬಿಟ್ಟಿದ್ವಿ. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ. ಈ ಕಡೆದು ಕುಂಕುಮ ಅಷ್ಟೊಂದು ಡಾರ್ಕಾಗಿ ಇರಲ್ಲ. ನಮ್ಮ ಅಣ್ಣ ಎಲ್ಲ ಮುಡ್ಕ್ ಹೋಗಿದ್ವಲ್ಲ, ಅಲ್ಲಿ ಕುಂಕುಮ ಭಂಡಾರ ತೊಗೊಂಡಿದ್ದೀನಿ ನೋಡಿ. ನಾನು ಇಲ್ಲಿ ಹಣೆ ಮೇಲೆ ಹಚ್ಚಿದ್ದು ಸ್ವಲ್ಪ ಹೀಗೆ ಮಾಡ್ಕೊಂಡೆ. ಕೈ ನೋಡಿ, ಕಲರ್ ಎಷ್ಟೊತ್ತಾಯ್ತು, ಕಲರ್ ಕಾಣಲ್ಲ, ತುಂಬಾ ಡಾರ್ಕ್ ಆಗಿದೆ. ಈಗ ಹೋಗಿ ಬರ್ತೀನಿ ಸ್ನೇಹಿತರೆ. ನಾನು ಕೂಡ ಇದು ಅಷ್ಟು ಮಾಡಿ, ಟೈಮ್ ಎಷ್ಟು 5 ಆಯ್ತಾ? 5 ಕಾಲ ಆಯ್ತಾ? ಓ 5:15 ಆಯಿತು. ರೆಡಿ ಆಗ್ತೇವೆ ಸ್ನೇಹಿತರೆ. 6 ಗಂಟೆಗೆ ಅಂದ್ರೆ ಹೊರಡಬೇಕು. 5:15 ಆಗಿದೆ. ನಿಮಗೆ ಮತ್ತೆ ಸಿಗ್ತೇನೆ ಹೊರಡು ಮುಂದೆ. ಈಗ ಒಂದಿಷ್ಟು ಪಾತ್ರೆಗಳದಾವ, ತೊಳ್ಕೊಂಡ್ಬಿಡ್ತೇನೆ ಬೇಗ ಬೇಗ, ಮತ್ತೆ ಸಿಗ್ತೇನೆ. ಬಾಯ್ ಬಾಯ್. ಬಾಯ್ ಬಾಯ್. ಟೈಮ್ ಆಗಿದೆ ಬಸ್ಸಿಂದ. ಹಾಂ, ಬಾಯ್ ಬಾಯ್. ಮಾತ್ರ ರಾತ್ರಿ ರಿಟರ್ನ್ ಇಲ್ಲಿಗೆ. ಬಾಯ್. ಏನೊಂದು 2 ದಿವಸ ಲೇಟಾಗಿ ಬಾಯ್, ಪರವಾಗಿಲ್ಲ, ಹೋಗು. ಬಾಯ್ ಬಾಯ್. ಬಾಯ್ ಬಾಯ್.